ಏ ಹೋಗಪ್ಪ, ಇಷ್ಟು ಬೇಗ ರಜಾ ಮುಗ್ದೋಯ್ತಾ? ಮತ್ತೆ ಸ್ಕೂಲಿಗೆ ಹೋಗ್ಬೇಕಾ? ನನ್ನ ಕೈಲಿ ಆಗಲ್ಲಪ್ಪ. ರಜಾ ಕೊಡೋದೇಂತಕ್ಕೆ, ಸ್ಕೂಲ್ಗೆ ಹೋಗೋದೇಂತಕ್ಕೆ ಅಂತ ಅನಿಸ್ಬಿಡತ್ತೆ. ರಜೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಖುಷಿ ಖುಷಿಯಾಗಿ ಆ ಊರು ಈ ಊರು, ಅಲ್ಲಿ ಸುತ್ತಾಡು ಈ ಬೀದಿ ಸುತ್ತಾಡು, ಬರೀ ಇದೇ ಆಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ. ಈ ಸ್ಕೂಲ್ ಸ್ಟಾರ್ಟ್ ಆಗಿದ್ರೆ ಭಯ ಆಗುತ್ತೆ. ಇಷ್ಟಿಷ್ಟು ಹೋಮ್ವರ್ಕ್ ಕೊಡ್ತಾರೆ, ಇಷ್ಟಿಷ್ಟು ಬುಕ್ ಎತ್ಕೋಬೇಕು, ಅದು ಕಲರ್ದು ಬಣ್ಣಗಳು ತಗೋಬೇಕು, ರಬ್ಬರ್ ತಗೋಬೇಕು, ಮೆಂಡರ್ ತಗೋಬೇಕು, ಜಾಮಿಟ್ರಿ ತಗೋಬೇಕು, ಬಟ್ಟೆಗಳು ತಗೋಬೇಕು ಅಂತ ತಲೆ ಮೇಲೆ ತಲೆ ಓದ್ರೂ ಪರವಾಗಿಲ್ಲ, ಹೋಟೆಲ್ ಸ್ಕೂಲಿಗೆ ಕಳಿಸ್ತಾ ಇರ್ತಾರೆ. ಇಷ್ಟ ಇಲ್ಲ, ನಂಗೆ ಇಷ್ಟಿಲ್ಲ, ಸ್ಕೂಲ್ಗೆ ಹೋಗಕ್ಕೆ ಇಷ್ಟಿಲ್ಲ. ಅಯ್ಯೋ, ನನ್ನ ಕತೆ ಕೇಳೋರು ಯಾರಿಲ್ಲ. ಆ ಮಂಜ ಈ ಸ್ಕೂಲ್ಗೆ ಹೋಗ್ದಾನೆ ಆಟ ಆಡ್ತಿರ್ತಾನೆ. ಆದರೆ ನಮ್ಮ ಮನೇಲಿ ಹೋಗು 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 ಅಂತ ಬೈಯೋರೇ ಜಾಸ್ತಿ, ಹೊಡಿಯೋರೇ ಜಾಸ್ತಿ. ಇಷ್ಟಿಲ್ಲ ಅಂದಮೇಲೆ ಯಾಕೆ ಕಳಿಸ್ಬೇಕು ಸ್ಕೂಲ್ಗೆ? ಅವರೆಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ. ಆದರೆ ನಮ್ಮ ಮನೇಲಿ ಓದು 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 ಅಂತ ನನ್ನ ತಲೆನ ಕುಯ್ದಿಡ್ತಾರೆ. ಯಾರಿಗೆ ಬೇಕು ಈ ಗೋಳು? ನಾವು ಓದೋಕ್ಕಿಲ್ಲ. ಯಾಕೆ ಓದಬೇಕು? ನಾನು ಅಪ್ಪಯ್ಯನಂಗೆ ಒಂದೆರಡು ಎಮ್ಮೆ, ಒಂದೆರಡು ಹಸು, ಕುರಿಮರೆ, ಗದ್ದೆ ಎಲ್ಲ ನೋಡಿಕೊಂಡು ಆರಾಮಾಗಿರ್ತೀನಿ. ನಾ ಓದೋಕ್ಕಿಲ್ಲ ಅಂದರೆ ಓದೋಕ್ಕಿಲ್ಲ ಕಣಪ್ಪ. ಯಾಕೆ ಬೇಕು ಆ ಇಲ್ದರದೆಲ್ಲ? ಅಬ್ಬಬ್ಬಬ್ಬಾ, ನಮ್ಮ ಗಣಿತ ಮಿಸ್ಸು ಕಿವಿ ಹಿಂಡಿ 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 ಇಪ್ಪಿಕಾಯಿ ಮಾಡಿಟ್ಬಿಟ್ಟಿದ್ದಾರೆ. ಇನ್ನು ನಾನು ಹೋದರೆ ಬಗ್ಗೆ ಎಲ್ಲ ಮರ್ತೋಗ್ಬಿಟ್ಟೈತೆ. ಹೆಂಗೆ ನೆನಪಿಸ್ಕೊಂಡು ಹೇಳೋದು ನಂಗಂತೂ ಗೊತ್ತಿಲ್ಲ. ಎಮ್ಮ ಬೇರೆ ಹೇಳ ಮೇಲೆ ಅಂತ ನನ್ನನ್ನೇ ಎದ್ದು ನಿಲ್ಸ್ತಾನೆ. ಪ್ರೀತು ಹೇಳಿಲ್ಲ ಅಂದರೆ 4 ಬಾರಿಸ್ತೀನಿ ಕಪ್ಪಳಕ್ಕೆ ಅಂತ ಹೋಗಿ ಕಿವಿ ಹಿಂಡ್ಬಿಟ್ಟು ಇಲ್ಲ ಜುಟ್ಟು ಹಿಡ್ಕೊಂಡು ಜಿಜ್ 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 ಅಂತ ಸುಸ್ತು ಮಾಡೋಂಗೆ ತಿರುಗಿಸ್ಬಿಡ್ತಾಳೆ, ಗಿರಿಗಿಡ್ಲಿ ತಿರುಗಿಸ್ದಂಗೆ. ನಾನು ಏನು ಮಾಡ್ಕೊಂಡು ಸಾಯ್ಲಿ. ಎಮ್ಮ ನೋಡಿದ್ರೆ ನೋಡೋಕಿನೇ ಭಯ ಆಯ್ತು. ಇಷ್ಟಿಷ್ಟಪ್ಪ ಕಾಲು, ಇಷ್ಟಿಷ್ಟಪ್ಪ ಕೈ. ಒಳ್ಳೆ ನೋಡಿದ್ರೆ ನಮ್ಮ ಅಜ್ಜಿ ಹೇಳ್ತಾಳಲ್ಲ ಕತೆಲಿ, ಆ ಥರ ರಾಕ್ಷಸಿ ಇದ್ದಂಗೆ ಅವರೇ. ನಂಗೆ ನೋಡ್ದಂಗೆ ಭಯ ಆಯ್ತೈತೆ. ಈ ಇಂಜೆಕ್ಷನ್ ಕೊಟ್ರೂ ಭಯ ಆಗುತ್ತೆ, ಈ ಗಣಿತ ಮಿಸ್ ಬಂದ್ರೂ ಭಯ ಆಯ್ತೈತೆ. ಇಲ್ಲ, ನಾನು ಅಪ್ಪಯ್ಯನಿಗೆ ಹೇಳ್ಬಿಡ್ತೀನಿ, ನಾನು ಹೋಗೋಕ್ಕಿಲ್ಲ ಈ ಸ್ಕೂಲ್ಗೆ ಕಣಪ್ಪಯ್ಯ, ನಂಗೆ ಬೇಡ. ನಾನು ನಿನ್ನ ಥರನೇ ಹಿಂಗೆ ಗದ್ದೆ ಕೆಲಸ ನೋಡ್ಕೊಂಡು ಆರಾಮಾಗಿರ್ತೀನಿ ಅಪ್ಪಯ್ಯ. ನೋಡು, ನೀನೆಲ್ಲ ಗದ್ದೆ ಕೆಲಸ ಮಾಡ್ಕೊಂಡು ಎಷ್ಟು ಆರಾಮಾಗಿದೆಯಾ. ಈ ಓದಿರೋರು ಅಣ್ಣಂದಿರನ್ನೆಲ್ಲ ನೋಡಿದ್ರೆ ಪಾಪ, ಅವ್ರಿಗೆ ಅಷ್ಟೇ ದುಡ್ಡಿಲ್ಲ ಅಂತ ನಿನ್ನ ಹತ್ರನೇ ದುಡ್ಡು ಕೇಳಕ್ಕೆ ಬರ್ತಾರೆ. ನನಗೆ ಯಾಕೋ ಡೌಟು, ಓದ್ರೇ ಕೆಲಸ ಸಿಗದ, ಓದಿಲ್ಲ ಅಂದ್ರೆ ನೀನು ನೋಡಿ ಎಷ್ಟು ಜನ ಕೆಲಸ ಕೊಡ್ತೀಯ ಅಂತ ನಾನು ಹಿಂಗೆ ಹೇಳ್ಬಿಡ್ತೀನಿ. ಇನ್ನೇನು ಮಾಡೋಕ್ಕೈತೈತೆ? ನಾನು ನಿನ್ನ ಥರ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮುಂದಕ್ಕೆ ನಾನು ಓದಿರೋರಿಗೆ ಕೆಲಸ ಕೊಡ್ಬೋದು. ನಾನೇ ಸುಮ್ಮನೆ ಓದ್ಕೊಳ್ಳಿ. ಎಲ್ಲ ಹಾಳಾಗೋದ ಇವನು. ಸ್ಕೂಲ್ಗೆ ಬ್ಯಾಗ್ ಹಾಕೊಂಡು ರೆಡಿ ಆಗೋ ಅಂತ ಹೇಳಿದ್ರೆ ಅದೆಲ್ಲ ಆಗೋಗಿದ್ದಾನೋ. ನನಗಂತೂ ಹುಡುಕಿ ಸಾಕಾಗೋಗಿದೆ. ಎಲ್ಲೇ ಜಾನು ನಿಮ್ಮ ಅಣ್ಣಯ್ಯ? ಯಾವಯ್ಯ ನನ್ನನ್ನು ಕೇಳಿದ್ರೆ ನಾನು ನಿನ್ ಜೊತೆಲೆ ಹುಡುಕ್ತಲ್ವಾ? ಅವನು ನಾನು ಬರಕ್ಕಿಲ್ಲ ಹೋಗೆ ನೀನೆ ಅಂತ ನನಗೇನೆ ರೇಗ್ ಬಿಟ್ಟ. ಹೋಗವಯ್ಯ, ನಾನು ಯಾಕೋ ಹುಡ್ಕೊಂಡು ಸುಮ್ಮನೆ ನಿಂತ್ಕೊಳ್ಳಿ, ನಾನು ಸ್ಕೂಲ್ಗೆ ಹೋಗ್ತೀನಿ. ಬಾಯ್ ಮುಚ್ಕೊಂಡಿರೋ, ಇಬ್ಬರನ್ನ ಜೊತೆಲೇನೆ ಕಳಿಸ್ತೀನಿ. ನೀನು ಹೋಗಿದ್ದೇನೆ ಅಂತ ಹೇಳಿದ್ರೆ ಗೊತ್ತಾಯ್ತು ಅಂದ್ರೆ ನನ್ನ ಮಗನಿಗೆ ಕೊಂಬಂಬಿಡೈತೆ. ಹೋಗ್ಲಿ, ಆಮೇಲೆ ನಾನು ನಾಳೆ ಹೋಗ್ತೀನಿ ಅಂತ ಹಿಂಗೆ ಸ್ಕೂಲ್ಗೆ ಚಕ್ಕರ್ ಹಾಕೊಂಡು ಇರ್ತಾನೆ. ಸಿಗ್ಲಿ ನನ್ನ ಮಗ, ಮಾಡ್ತೀನಿ. ಇದ್ಯಾಕೆ ನಮ್ಮ ಗಂಡು ಇಲ್ಲೇ ನಿಂತವನಲ್ಲ? ಅವರವಯ್ಯ ಸ್ಕೂಲಿಗೆ ಕಳಿಸ್ತೀನಿ ಅಂತ ತಿಂಡಿ ಮಾಡಿಸಿದ್ಲು. ಕೇಳ್ತೀನಿ. ಯಾಕಲ್ಲ ಮಗ ಈ ಸ್ಕೂಲ್ಗೆ ಹೋಗಿಲ್ಲೇನೋ? ಟೈಮ್ ಆಯ್ತೈತೆ ಕಲ. ಇನ್ನೊಂದು 10 ನಿಮಿಷದಲ್ಲಿ ಬೆಲ್ ಹೊಡಿತೈತೆ. ಏನು ಕೇಳ್ಸಕ್ಕಿಲ್ವಾ ನಿಂಗೆ? ಹೋಗಜ್ಜವೋ, ಈ ಸ್ಕೂಲಿಗೆ ಯಾರು ಹೋಯ್ತಾರೆ? ಯಾವಾಗಲೂ ಮಿಸ್ಗಳು ರಪ 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 ಅಂತ ಬೆಂಡು ಬಾರಿಸ್ದಂಗೆ ಬಾರ್ಸಾಕ್ಬಿಡ್ತಾನೆ ನನ್ನ ನಂಡ. ಯಾಕಪ್ಪ ಬಾರ್ಸರು? ನೀನೇನಾರು ತಪ್ಪು ಮಾಡಿದ್ರೆ ತಾನೇ ಬಾರ್ಸರು? ತಪ್ಪು ಮಾಡಿಲ್ಲ ಅಂದ್ರೆ ಯಾರಾದರೂ ಹೊಡೆದಾರ ಬೈದಾರ? ಇಲ್ಲ ತಾನೇ. ಏನಾದರೂ ಹೊಡೆದ್ರೆ ಬೈದ್ರೆ ಅದೆಲ್ಲ ನಿನ್ನ ಒಳ್ಳೇದಕ್ಕೆ ಕಂಡ ಮಗ. ಅನ್ಸರ್ಸ್ಕೊಂಡು ಹೋಗ್ಬೇಕಪ್ಪ ಈ ಸ್ಕೂಲಿಗೆ. ಅವಯ್ಯ ನೋಡಲ್ಲಿ, ಅಜ್ಜ ಒಂದ್ ಜೊತೆ ಮಾತಾಡ್ತಾ ನಿಂತವನೆ ಅಲ್ಲಿ ನೋಡು. ಓ, ಅತ್ತ ಜೊತೆ ಮಾತಾಡ್ತಾ ನಿಂತಿದ್ದಾನೆ ಇವನು. ಇರು ಮಾಡ್ತೀನಿ ಬಾಂಗೆ. ಅಜ್ಜವ ಯಾಕೆ ಈ ಸ್ಕೂಲ್ಗೆ ಹೋಗ್ಬೇಕು? ಹೇಳು ಮತ್ತೆ ನೀನೆ. ಅಜ್ಜವ ನಿನ್ನೆ ಕೇಳ್ತಾ ಇರೋದು ಯಾಕೆ ಸ್ಕೂಲ್ಗೆ ಹೋಗ್ಬೇಕು ಅಂತ. ಯಾಕೆ ಓದಬೇಕು? ಓದ್ತಾ ಇದ್ರು ಅಪ್ಪ ಇಂತಿರ್ಕೆ ಆರಾಮಾಗಿ ಗದ್ದೆ ಪದ್ದೆ ನೋಡ್ಕೊಂಡು ನಾನು ಹಸ ಕುರಿ ಎಮ್ಮೆ ನೋಡ್ಕೊಂಡು ಆರಾಮಾಗಿ ಇರ್ತೀನಿ. ಅಪ್ಪಯ್ಯ ನೋಡು, ಓದಿರೋರಿಗೆ ಕೆಲಸ ಕೊಡ್ತೈತೆ. 10 ಗಂಟೆ ಬೇಕಾ? ಸುಮ್ಮನೆ ಇರು, ಆರಾಮಾಗಿರ್ಬೋದು ನೆಮ್ಮದಿಯಾಗೆ. ಅದೊಂದು ಬಿಟ್ಬಿಟ್ಟು ಓದು. ಆ ಸ್ಕೂಲಲ್ಲಿ ಆ ಟೀಚರ್ ಎಲ್ಲ ಸರಿಯಾಗಿ ಬೈತಿರ್ತಾರೆ. ಮನೆಗೆ ಬಂದರೆ ಅವ್ವ ಹೆಂಗೆ ಬೆಂಡೆತ್ತೀನಿ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ನನಗಂತೂ ಸಾಕಾಗೋಗದೆ. ನಾ ಹೋಗೋಕ್ಕಿಲ್ಲ ಅಂದ್ರೆ ಹೋಗೋಕ್ಕಿಲ್ಲ. ಹಂಗೆಲ್ಲ ಮಾತಾಡ್ಬಾರ್ದು ಕಣಪ್ಪ. ಓದ್ರೇನೆ 3 ಕಾಸು ದುಡಿಯಾಕದ್ದು. ನೀನು ಓದಿಲ್ಲ ಅಂದ್ರೆ, ತಿಳುವಳಿಕೆ ಇಲ್ಲ ಅಂದ್ರೆ ಏನಾರು ಗೊತ್ತಾದ್ದ? ಅಪ್ಪಯ್ಯ ಅವನು ಓದಿಲ್ಲ ಅಂದವ್ರು ಯಾರಪ್ಪ? ಅವಾಗಿನ ಕಾಲದಲ್ಲಿ ಓದಿಲ್ಲ ಅಂದ್ರೂ ಎಲ್ಲಾನು ಈಗ ಅವ್ರಜ್ಜ ನಾನು ನಮ್ಗೆ ಯಾರು ಹೇಳ್ಕೊಡ್ತಿದ್ರು? 1 ಆಣಿ 2 ಆಣಿ ಅಂತೆಲ್ಲ ದುಡ್ಡು ಲೆಕ್ಕಕ್ಕೆ ಹಾಕಿದ್ರು ಓದಿರ್ಬೇಕು ಮಗನೇ. ಆಮೇಲೆ ನಮ್ಗೆ ಮೋಸ ಮಾಡೋರು ಹುಸಿ ಇರ್ತಾರ, ನಿನ್ನೆ ಯಾಮಾರಿಸ್ಬಿಡ್ತಾರೆ ವ್ಯಾಪಾರದಲ್ಲಿ. ಅದೆಲ್ಲ ತಿಳುವಳಿಕೆ ಇರಬೇಕು. ತಿಳುವಳಿಕೆ ಬೇಕು ಅಂದ್ರೆ ಓದಬೇಕು. ಆಗಿನ ಕಾಲದಲ್ಲಿ ನನ್ನ ಮಗನಿಗೆ ಓದ್ಸಕ್ಕೆ ನನ್ನ ಹತ್ರ ಗತಿ ಇರ್ಲಿಲ್ಲ. ಅವನಿಗೆ ಇಷ್ಟ ಇಲ್ಲ ಅಂತಲ್ಲ, ನಮ್ಮ ಹತ್ರ ದುಡ್ಡು ಇರ್ಲಿಲ್ಲ ಮೊಮ್ಮಗನೇ. ಆವಾಗ ಈ ಸ್ಕೂಲ್ ಏನು ಈ ತರ ಹತ್ರದಲ್ಲಿತ್ತ? ಇಲ್ಲ ಅಂದ್ರು ಪಾಪ 10
ಕಿಲೋಮೀಟರ್ ಹೋಗ್ಬೇಕಿತ್ತು. ಅದು ಏನು ಬಸ್ಸಲ್ಲಿ ಅಲ್ಲಕಪ್ಪ, ನಡ್ಕೊಂತ. ನಿನಗಾದ್ರೂ ಈ ಸ್ಕೂಲ್ ದಂಡೆಲೇ ಐತೆ, ಆರಾಮಾಗಿ ಹೋಗಿದ್ ಬರೋದಕ್ಕೆ ಏನಪ್ಪ ನಿನಗೆ? ಹೋಯ್ತಾನು ಹೋಗಕ್ಕಿಲ್ಲ ಅಂತ ಹೇಳ್ತಾವನಲ್ಲತ್ತವ. ನಿಮ್ಗೇನು ಹಿಂದೆ ತಿರ್ಕೊಂಡು ಮಾತಾಡೋಂಗೆ ಭಾಳ ಎತ್ತರವಾಗಿ ಬೆಳೆದ್ಬಿಟ್ಟಿದ್ದಾನೆ ಈ ನನ್ನ ಮಗ. ನೋಡ್ದ ನನ್ನ ಗಂಡನ್ನೇ ಹಾಡ್ಕತ್ತವನಲ್ಲ. ಲೋ ಲೋ ಈ ಕಡೆ ತಿರ್ಗ್ಲಾ, ಇಲ್ಲಿ ಮಾಡ್ತೀನಿ ನಿನಗೆ. ನನ್ ಅವ್ವ ಬಂದ್ಬಿಟ್ಲಾ. ಹ್ಞೂ ಕಣಪ್ಪ, ನಿಮ್ಮ ಅವ್ವನೇ ಹಿಂದೆ ತಿರ್ಗಿ ನೋಡು. ಬಲೀತೆಗೆ ಬಲ. ಹೋಗಿ ಅಜ್ಜಿ ಹಿಂದೆಗಡೆ ನಿಂತ್ಕೊಬಿಟ್ರೆ ನಾನೇನು ಮಾಡಕ್ಕಿಲ್ಲ ಅನ್ಕೊಬಿಡ್ತೀಯ ನೀನು. ಫೂಲಪ್ಪ ನನ್ನ ಮಗನ, ನಿನ್ಗೆಲ್ಲ ಬಂದಿರೋದು ಎಲ್ಲ ಮಕ್ಕಳಲ್ಲೂ ಓದಬೇಕು ಬರಿಬೇಕು ಅನ್ನೋ ಆಸೆ ಇದ್ರೆ ನನ್ನ ಮಗನಿಗೆ ಓದಬಾರ್ದು ಮಾಡಬಾರ್ದು. ಇಲ್ಲೇ ಅಪ್ಪನಿಗೆ ಕೂಲಿಗೆ ಕೆಲಸ ಮಾಡ್ಕೊಂಡು ಇರ್ತೀನಿ ಅಂತ ಹೇಳ್ತಾನಲ್ಲ. ನಮ್ಮ ಮನೇಲಿ ಯಾರಾದರೂ ಬುದ್ಧಿವಂತರು ಸಾನೆ ಓದಿರೋರು ಈ ಹಳ್ಳಿಗೆ ಒಳ್ಳೆ ಮಾದರಿ ಆಗಿರ್ತಾನೆ ನನ್ನ ಮಗ ಅಂತ ನಾನು ಖುಷಿ ಪಟ್ರೆ, ಮೋಸ ಮಾಡೋರಿಗೆ ಎಲ್ಲ ಚೆನ್ನಾಗಿ ಕಂಡಿಡಿತೇನೆ ಅಂತ ಆಸೆ ಪಡ್ತಿದ್ರೆ ಈ ನನ್ನ ಮಗ ಆಯ್ತಾನೆ ಗೂಬೆ ನನ್ನ ಮಗನೇ. ಬಾಯ ಮುಂದಕ್ಕೆ ನೀನು ಮಾಡ್ತೀನಿ. ಹಿರೇ ದೊಡ್ಡ ತಾಯಿ ಸಮ ತಿಂದಿಂದ ಹೇಳು. ಕಲಿತವೆ ಮಕ್ಕಳು. ಹಿಂಗೆ ಏಕಾಏಕಿ ಗುರುಗುರ ಅಂತ ಹೇಳಿದ್ರೆ ಅವು ಗುರುಗುರ ಅಂತಾನೆ ಇನ್ನೇನು. ಮತ್ತೆ ನೀನು ಹಿಂಗೆ ಆಡಕ್ಕನು, ಅಲ್ಲಿ ಬಂದಿರೋ ಹೊಸ ಟೀಚರ್ಗಳು ಹಂಗೆ ಆಡಕ್ಕನು ಸರಿ ಆಗವೆ. ಈಗಿನ ಟೀಚರ್ಗಳು ಸುಮ್ಮನೆ ಬೇಕಾಬಿಟ್ಟು ಏನು ಮಾಡ್ತಾವೆ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಅತ್ತಕ ಬರ್ರಿ ಅಂತ ನಾನು ನೋಡ್ತಾನೆ. ಇವನಿ ಕ್ಯಾಣ ಜಾಸ್ತಿ ಹತ್ತಿಸ್ತವ್ರಪ್ಪ. ಹಳೆ ಟೀಚರ್ ನಂಗೆ ಕಾಣಕ್ಕಿಲ್ಲ ಕಣೋ ಈಗಿನ ಟೀಚರ್ಗಳು. ಅಯ್ಯೋ ಅತ್ತವ, ಅವ್ರು ಹಿಂಗಾರೆ ಇರಲಿ. ಅವ್ರು ಹೇಳ್ಕೊಟ್ಟಿದ್ದನ್ನ ಕಲಿಬೇಕು. ಈ ನನ್ನ ಮಗ ಕಲಿಯೋದಿಲ್ಲ. ಈಗ ನಮ್ಮ ಮುಂದೆನೆ ಯಾವ ಪಾಟಿ ರೋಪ್ ಆಗ್ತಾ ನಿಂತ ನೋಡು. ಓದೋದಿಲ್ವಂತೆ ಅದು ಇದಂತ ಕೆಲಸ ಮಾಡ್ಕೊಂಡು ಅಪ್ಪನಂಗೆ ತಿರ್ಗ್ತಾನಂತೆ. ನಾನೇನು ಕೂಲಿನ ಬೈತಲ್ಲ ಕಳ್ಳ, ಅದನ್ನ ಮಾಡಿದ್ರೇ ಒಂಚೂರು ಹಿಡ್ ಸಿಗುತ್ತೆ. ಆದರೆ ಯಾವುದು ಮೋಸ ಯಾವುದು, ದಗ ಯಾವುದು, ಒಳ್ಳೆತನ ಯಾವುದು ಅಂತ ತಿಳ್ಕೊಂಡ್ರೆ ಗೊತ್ತಾಗೋದು ಹಿಂದೆ ಯಾವುದು ಮುಂದೆ ಯಾವುದು ಅಂತ. ಸುಮ್ಮನೆ ಅಲ್ಲ. ಓಹೋ, ಆಗಿನ ಕಾಲನೇ ಬೇರೆ ಈಗಿನ ಕಾಲನೇ ಬೇರೆ. ಗಲ್ಲಿಗೂ ರೋಡಲ್ಲೂ ಏನೇನೋ ನಡೀತಾ ಇರ್ತಾರೆ. ಅದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆದ್ರೆ ಇನ್ನು ನೀವು ದೊಡ್ಡವರಾಗದ್ಮೇಲೆ ಇನ್ನೇನಂಗೆ ಆಗುತ್ತೋ ಕಾಲಿಗೆ ತಕ್ಕಂತೆ ಬದಲಾಗಬೇಕು. ಬದಲಾದ್ರೆ ಎಲ್ಲ ಗೊತ್ತಾಗೋದು. ನಿನ್ಗದೆಲ್ಲ ಗೊತ್ತಿದ್ರೆ ಈ ಪಾರ್ಟಿ ಆಡ್ತಿದ್ದೆ ನೀನು. ಏನ ಚಿಕ್ಕ ಮಗ ಅಂತ ಬಿಡ್ತಿದ್ರೆ ತುಂಬಾ ಹತಿಯಾಗಿ ಮಾಡ್ತಾನೆ ಕತ್ತೆ ತಂದು. ನೋಡಿ ಎಷ್ಟು ಚೆನ್ನಾಗಿ ಏನೇನೋ ಹೇಳ್ತಾವನಲ್ಲ. ನಾಲ್ಕು ಬಾಸು ತುಂಬಾ ಹತಿಯಾಗ್ತಾನೆ ಅಣ್ಣಯ್ಯ. ಇತ್ತೀಚೆಗೆ ಓದೋ ಕಡೆನೆ ಗಮನ ಕೊಡ್ತಾ ಇಲ್ಲ. ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ. ನನಗೆ ಬೈತಾನೆ. ಮೊದ್ಲೆಲ್ಲ ಬೈತಿರ್ಲಿಲ್ಲ, ಇವಾಗ ಹಿಂದೆ ತಿರ್ಕೊಂಡೆಲ್ಲ ಬೈತಾನೆ. ಬರೀ ಆಟ ಬರೀ ಅವ್ರ ಜೊತೆ ಸುತ್ತದೇ ಇರ್ತಾನೆ. ಬುಕ್ ಹಿಡ್ಕೊಂಡಿದ್ ನೋಡೇ ಇಲ್ಲ ಅಜ್ಜವ. ನನ್ನ ತಂಗಿನ ಹಾಕೊಡ್ತಾಳಲ್ಲಪ್ಪ. ಮಾಡ್ತೀನಿ ಅಣ್ಣಯ್ಯ ಅದನ್ನ ಕಿತ್ಕೊಡು, ಅಣ್ಣಯ್ಯ ಇದನ್ನ ಕಿತ್ಕೊಡು, ನಂಗೆ ₹1 ಕೊಡು, ₹2 ಕೊಡು ಅಂತ. ಬಾ ನಿನಗೆ ಮಾಡ್ತೀನಿ ನಿನಗೆ ಮುಂದಕ್ಕೈತೆ. ಸುಮ್ಮನಿರವ ಜಾನು. ಅವಂಗಾಳೆ ಕೋಪ ಬಂದದೆ. ನೀ ನೋಡಿದ್ರೆ ಇನ್ನೂ ಕೋಪ ಬರಂಗೆ ಹೇಳಿದ್ರೆ ಅವಂಗಿನ್ನೂ ಕೋಪ ಬರಕ್ಕಿಲ್ವೇ? ಸುಮ್ಮನಿರತ್ತವ. ಅವಳು ಹೇಳ್ತಾ ಇರೋದು ಒಳ್ಳೇದೇ ತಾನೆ, ಏನು ಕೆಟ್ಟದಲ್ವಲ್ಲ. ಈ ನನ್ನ ಮಗನ್ಗೆ ಅದೆಲ್ಲ ಗೊತ್ತಿದ್ರೆ ನೆಟ್ವರ್ಕ್ ಸ್ಕೂಲ್ಗೆ ಹೋಯ್ತಿದ್ದ. ಲೈ ಎತ್ಕೊಂಡು ನಡಿಯ ಬ್ಯಾಗು. ಇಲ್ಲ ಅಂದ್ರೆ ಏನಿಲ್ಲ, ಮೇಟ್ರಿಗೆ ಹೇಳ್ಬಿಟ್ಟು ಕರ್ಕೊಂಬಂದು ಐಕ್ಲು 4 ಜನನ ಹೇಳ್ಕೊಂಡು ಕುರಿ ಎತ್ಕೊಯ್ತಾರಲ್ಲ ಹಂಗೆ ಎತ್ಕೊಂಡು ಹೋಗ್ಬೇಕಾಯ್ತೈತೆ. ಹುಷಾರು. ನೀನು ಹೋದ್ರೆ ಸರಿ. ಇಲ್ಲಾಂದ್ರೆ ಮೇಷ್ಟು ಮನೆ ತಕ್ಕೆ ಬಂದ್ರೆ ಇಲ್ಲಾಂದ್ರೆ ಒಂದು 10-20 ಒದೆ ಬೀಳ್ತೈತೆ. ಏಟ್ ಬೇಕು 20 ಒದೆ, ಅಥವಾ ನೀ ನೆಟ್ಟಿಗೆ ಹೋಯ್ತೀಯ ಸ್ಕೂಲ್ಗೆ. ಸುಮ್ಮನಿರವ, ಹಂಗೆಲ್ಲ ಕರ್ಸ್ಬೇಡ. ಅವಮಾನ ಆಯ್ತೈತೆ ನಮ್ಮ ಗಂಡಿಗೆ. ಹಂಗೆಲ್ಲ ಮಾಡರ ಅಂದ್ರೆ ಮಾಡಲೇಬೇಕು. ಬುದ್ಧಿ ಕಲಿಬೇಕು ಅಂದ್ರೆ ಪೆಟ್ಟು ಬೀಳಲೇಬೇಕು. ಇವಾಗ ಪೆಟ್ಟು ಬಿದ್ರೆ ಮುಂದಕ್ಕೆ ಅವನಿಗೆ ಒಳ್ಳೇದಾಗೋದು. ಇಲ್ಲ ಅಂದ್ರೆ ದ್ರಾಬೆ ತರ ಆಗೋಯ್ತಾನೆ. ಸುಮ್ಕಿರೆ ನಾನು ಹೇಳ್ತೀನಿ. ಸುಮ್ಕಿರೆ ನೀನು. ನೋಡಪ್ಪ, ಈ ವಜ್ಜಿನೂ ಬೈಸಂಗ್ ಮಾಡ್ಬಿಟ್ಟಲ್ಲ ನೀನು. ಮೊಮ್ಮಗ ಅಂತ ಮುದ್ದು ಮಾಡಿದಕ್ಕೆ ಈ ಪಟ್ ನಿಮ್ಮವ್ವ ನನಗೆ ಬೈಯಂಗ್ ಆಗೋಯ್ತಾಳೆ. ಇದೆಲ್ಲ ಬೇಕಾ ನನಗೆ? ಆಮೇಲೆ ಸ್ಕೂಲ್ ಹುಡುಗಿರ ಜೊತೆ ಹುಡುಗರ ಜೊತೆ ನಿನ್ನ ನಂಗೆ ಬಂದು ಕುರಿ ತರ ಎತ್ಕೊಂಡು ಹೋದ್ರೆ ನಿಂಗೆ ಅವಮಾನ ಆಗಕ್ಕಿಲ್ವಾ? ತೂಯಿ ಗಂಡು ಏನಪ್ಪ, ದೊಡ್ಡ ಮನೆದಾದ್ರೂ ಓದಕ್ಕೆ ಬರೆಯಕ್ಕೆ ಬರಕ್ಕಿಲ್ಲ. ಅದಕ್ಕೆ ನೋಡು ಗುಂಡ ಉಂಡಾಡಿ ಗುಂಡನ್ ತರ ತಿನ್ಕೊಂಡು ಉಣ್ಕೊಂಡು ಸುಮ್ಮನೆ ಅವನೇ ಅಂತ ಚೀತು ಅಂತ ಅನ್ಸ್ಕೋಬೇಕಾ ಹೇಳು? ಅದ್ರಲ್ಲೂ ನಿಮ್ಮ ಅಜ್ಜಿಗೆ ಅವಮಾನ ಆದ್ರೆ ನೀನ್ ಬಿಟ್ಟಿಯಾ? ಒಟ್ಟಲ್ಲಿ ನನ್ಗೇನೇ ಆಗ್ಲಿ, ಒಟ್ಟಲ್ಲಿ ನಾನು ನೀವ್ ಹೇಳ್ದಂಗೆ ಕೇಳ್ಬೇಕು. ಒಟ್ಟಲ್ಲ ಹೋಗ್ಬೇಕು ತಾನೆ. ಬುಡಿ ಆಯ್ತು, ಹೋಯ್ತೀನಿ. ನೋಡ್ ದುರಾಂಕರ ಎದ್ದು ಕುಣಿತೈತೆ ನನ್ನ ಮಗನಿಗೆ. ಎಷ್ಟು ಹೇಳ್ತಾನೆ ನೋಡು. ಪ್ರೀತಿಯಿಂದ ಹೋಗ್ಬೇಕು. ಗಲಿಬಿಲಿ ಹಂಗಲ್ಲ ಹೋಗೋದು. ಹಿಂಗ್ ಹೋದ್ರೇನೆ ಏನಾದ್ರು ತಲೆಗತ್ತದ ಮುಂದೆ ಹೇಳೋದನ್ನ ನೆಟ್ಟವಾಗಿ ಕೇಳೋದ್ ಕಲ್ತ್ಕೊ. ಪ್ರೀತಿಯಿಂದ ನೀಟಾಗಿ ಗಮನ ಇಟ್ಟು ಹೋದ್ರೇನೆ ತಲೆಗೆ ಒಳಗೆ ಹೋಗೋದು. ನಾವಂತೂ 1-2 ಅಕ್ಷರ ಓದಿಲ್ಲ. ನಿಮ್ಮನ್ನಾದ್ರೂ ಓದಿಸ್ತಿದ್ರೆ ನಿಮ್ಗೊಂಥರ ಗಾಂಚಲಿ ಹೇಳ್ತೀವ. ಮೊಮ್ಮಗನೇ ಹೇಳದ್ ಕೇಳ ನಿಧಾನಕ್ಕೆ. ಈ ಪಟ್ ನೀನು ಓಲ ಸಂಜೆ ಪಟ್ಟು ಏನಾದ್ರು ತಿಂಡಿ ಪಂಡಿ ತರಿಸ್ಕೊಡ್ತೀನಿ. ನೀನು ಕೇಳಿದ್ದು ಗೋಬಿ ಮಂಚೂರಿನೋ ಪಾನಿಪುರಿನೋ ಪಾನ್ ಮುಚ್ಕೊಂಡು ಹೋಗ್ಬಿಡು. ಆ ಮೇಡಮ್ಗೆ ನಾನು ಬಂದು ನೋಡಿ ಹೇಳ್ತೀನಿ. ನಮ್ಮ ಮೊಮ್ಮಗನಿಗೆ ಹೊಡಿಬೇಡಿ, ನಿಧಾನಕ್ಕೆ ಹೇಳಿ ಕಲಿತದ ನಮ್ಮ ಗಂಡು ಅಂತ ಹೇಳ್ತೀನಿ. ಅಜ್ಜವ ನಿಜ ಬಂದು ಹೇಳ್ತೀಯ ತಾನೆ? ಆ ಗಣಿತ ಮಿಸ್ಗೆ ಬಂದು ಒಂಚೂರು ಹೇಳು. ಯಾವಾಗ್ಲೂ ಕಿವಿಗಿಂಡೋದು, ತಲೆ ಹಿಂಗೆದ್ರೋದು, ಒಡೆಯೋದು, ಜುಟ್ಟು ಹಿಡ್ಕೊಂಡು ಎಲ್ಲ ಮಾಡ್ತದೆ. ಹುಸಿ ಜಾಸ್ತಿ ನೋವಾಯ್ತೈತೆ. ನಾನೇನು ಮಾಡಲಿ? ಹೋದ್ರೂ ತಲೆಗೆ ಹೋಗಲ್ತು. ಹಂಗೆಲ್ಲ ಮಾಡೋಣ ಮಿಸ್ಸು. ಬತ್ತಿ ನಡಿಯಪ್ನೆ ಬಾ. ಇಲ್ಲ ನಾಳೆ ಇವತ್ತು ಹೋಗಿದ್ದು ಕಾಣ್ತೀನಿ, ಒಂದ್ಸಲಿ ಭೇಟಿ ಆಯ್ತೀನಿ. ಬಾ ಹೋಗ್ಮಾ. ಸಾರಿ ಅಜ್ಜವ, ಬಾ ಮತ್ತೆ. ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.